ಧರ್ಮಸ್ಥಳದಲ್ಲಿ ಏನು ಶೋಧ ಕಾರ್ಯ ನಡೀತಾ ಇದೆ, ಅದರಲ್ಲೂ 13ನೇ ಪಾಯಿಂಟ್ನಲ್ಲಿ ನಡೀತಾ ಇರುವಂತಹ ಶೋಧ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಯಾಕೆಂದ್ರೆ ಆತ ಹೇಳಿದಂತೆ ಆತ ಕಡಾಖಂಡಿತವಾಗಿ ನಾನು ಇಲ್ಲಿ ಶವಗಳನ್ನ ಹೂತಾಕಿದ್ದೀನಿ ಅಂತ ಹೇಳ್ತಾ ಇದ್ದಾನೆ. ಆದರೆ ಅಲ್ಲಿ ಯಾವುದೇ ರೀತಿ ಕುರುಹುಗಳು ಸಿಗ್ತಾ ಇಲ್ಲ. ಹೀಗಾಗಿ SIT ಅಧಿಕಾರಿಗಳ ಮುಂದಿನ ನಿರ್ಧಾರ ಏನು ಅನ್ನೋದು ಭಾರಿ ಕುತೂಹಲಕ್ಕೆ ಕಾರಣವಾಗಿದೆ. ಈ ಬಗ್ಗೆ ಹೆಚ್ಚಿನ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪೃಥ್ವಿ ಹಾಗೆ ಅಶೋಕ್ ನೇರ ಸಂಪರ್ಕದಲ್ಲಿ ನಮ್ಮನ್ನ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಪೃಥ್ವಿ, ಈಗಾಗಲೇ 13ನೇ ಸ್ಪಾಟ್ ಅನ್ನ ಅಗೆಯಲಾಗ್ತಾ ಇದೆ. ಇಲ್ಲಿ GPR ಅನ್ನ ಬಳಕೆ ಮಾಡಿದ್ದು ಆಯ್ತು. ಆದ್ರೆ ಆತ ಈಗ ಮಾಸ್ಕ್ ಮ್ಯಾನ್ ಮತ್ತೆ ಬೇಡಿಕೆ ಇಡ್ತಾ ಇದ್ದಾನೆ. ಇನ್ನುಳಿದಂತಹ ಈಗಾಗಲೇ ಶೋಧವನ್ನ ನಡೆಸಿದಂತಹ ಅಗೆಯಲಾದಂತಹ ಸ್ಥಳದಲ್ಲಿ ಮತ್ತೆ GPR ಅನ್ನ ಬಳಕೆ ಮಾಡಬೇಕು ಅಂತ. ಈ ಬಗ್ಗೆ SIT ತೀರ್ಮಾನ ಏನು? ಆ ಬಗ್ಗೆ ಏನಾದ್ರೂ ಅಪ್ಡೇಟ್ಸ್ ಸಿಕ್ಕಿದ್ಯಾ ಪೃಥ್ವಿ? ಮಧು ನಾಗರಾಜ್, ಸದ್ಯಕ್ಕೆ ಆತನ ಡಿಮ್ಯಾಂಡ್ಗಳು ಸಾಕಷ್ಟು ಇದೆ. ಸೊ ಆತ ನಿನ್ನೆ ಕೂಡ ಏನು ಈ ಒಂದು ಪ್ರದೇಶದಲ್ಲಿ ತೋರಿಸುವಂತ ಸಂದರ್ಭದಲ್ಲಿ GPR ಬಳಕೆ ಆದ ನಂತರ ಕೂಡ ಈ ಒಂದು ಪ್ರದೇಶವನ್ನ ಅಂದ್ರೆ ಪಾಯಿಂಟ್ ನಂಬರ್ 13 ಪಕ್ಕದಲ್ಲಿ ಇರುವಂತಹ ಪ್ರದೇಶವನ್ನ ತೋರಿಸಿದಂಥದ್ದು. ಈಗ ಏನು ನಿನ್ನೆ ಒಂದು ಉತ್ಖನನ ನಡೀತು, ಅದೇ ಆ ಒಂದು ಪ್ರದೇಶದ ಪಕ್ಕದ ಭಾಗದಲ್ಲಿ ಇವಾಗ ಈ ಒಂದು ಉತ್ಖನನವನ್ನ ಮಾಡ್ತಾ ಇರುವಂತದ್ದು. ಅಂದ್ರೆ ಪ್ರಮುಖವಾಗಿ ಈತ ಏನು ಅಲ್ಲಿ ಆ ಪಾಯಿಂಟ್ ಅನ್ನ ತೋರಿಸಿದ್ದ, ಅಲ್ಲಿ ಈಗ ಉತ್ಖನನವನ್ನ ಆಲ್ಮೋಸ್ಟ್ ಒಂದು 4 ರಿಂದ 5 ಗಂಟೆಗಳಿಂದ ಕೂಡ ಮಾಡ್ತಾ ಇದ್ದಾರೆ. ಆದ್ರೆ ಎಲ್ ಶೇಪ್ ನಲ್ಲಿ ಮಾಡ್ತಾ ಇರುವಂತಹ ಆ ಒಂದು ಜಾಗದಲ್ಲಿ ಇನ್ನೂ ಕೂಡ ಏನು ಪತ್ತೆ ಆಗಿಲ್ಲ. ಅಂದ್ರೆ ಇಲ್ಲಿ ಆ ಏನು ಸಾಕ್ಷ್ಯ ದೂರುದಾರ ಏನಿದ್ದ, ಆತನ ವಕೀಲರ ಒಂದು ಡಿಮ್ಯಾಂಡ್ ಏನಿತ್ತು ಆರಂಭಿಕ ಹಂತದಲ್ಲಿ ಅಂದ್ರೆ 1 ರಿಂದ 12ನೇ ಪಾಯಿಂಟ್ ಆಗಿಯಂತ ಸಂದರ್ಭದಲ್ಲಿ ಕೇವಲ ಒಂದು ಪಾಯಿಂಟ್ ಬಿಟ್ರೆ ಬೇರೆ ಏನು ಸಿಗದೇ ಇರುವಂತಹ ಸಂದರ್ಭದಲ್ಲಿ ಅವರು ಹೇಳಿದಂಥದ್ದು GPR ಮಷೀನ್ ಅನ್ನ ತರಿಸಬೇಕು, ಅಂದ್ರೆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಅನ್ನ ತರಿಸಿ ಅದರಲ್ಲಿ ಶೋಧವನ್ನ ಮಾಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಅನ್ನ ಇಟ್ಟಿದ್ರು. ಸೊ ಆ ಡಿಮ್ಯಾಂಡ್ ಹಿನ್ನೆಲೆಯಲ್ಲಿ ಅದನ್ನ ತರಿಸಲಾಯಿತು. ತರಿಸಿದಂಥ ಸಂದರ್ಭದಲ್ಲಿ ಯಾವ ಪಾಯಿಂಟಿಗೆ ತರಿಸೋದು ಅಂತ ಹೇಳಿ ನೋಡಿದಂಥ ಸಂದರ್ಭದಲ್ಲಿ ಪಾಯಿಂಟ್ ನಂಬರ್ 13 ಸೆಲೆಕ್ಟ್ ಮಾಡ್ಕೊಂಡ್ರು. ಯಾಕೆ ಅಂತ ಹೇಳಿದ್ರೆ ಆ ಒಂದು ಪಾಯಿಂಟ್ ನಲ್ಲಿ ಯಥೇಚ್ಛವಾಗಿ ಹಣಗಳನ್ನ ಹೂತಾಕಿದ್ದೀನಿ ಅಂತ ಹೇಳಿ SIT ಮುಂದೆ ಆತ ಹೇಳಿದ್ದ. ಸೊ ಅದಕ್ಕೋಸ್ಕರ ಆ ಒಂದು ಪಾಯಿಂಟ್ ಅನ್ನ ಆಯ್ಕೆ ಮಾಡ್ಕೊಂಡ್ರು. ಮತ್ತೆ ಆತ ಏನು ಒಂದು ಮಾರ್ಕ್ ಮಾಡಿಕೊಟ್ಟಿದ್ದ, ಆತ ಒಂದು ಜಾಗದ ವ್ಯಾಪ್ತಿ ಹೆಚ್ಚಾಗಿರುವ ಜಾಗದ ವ್ಯಾಪ್ತಿಯನ್ನ ಮಾರ್ಕ್ ಮಾಡಿಕೊಟ್ಟಿದ್ದ, ಅದರಲ್ಲಿ ಜಾಸ್ತಿ ಜಾಗ ಇತ್ತು. ಸೊ ಆ ಜಾಗ ಏನಿದೆ ಅದರ 3 ಪಟ್ಟು ಜಾಗವನ್ನ ವ್ಯಾಪ್ತಿಯನ್ನು ವಿಸ್ತರಿಸ್ಕೊಳ್ತಾರೆ ಈ ಒಂದು SIT ಅಧಿಕಾರಿಗಳು. SIT ತಂಡ ಅದನ್ನ ವಿಸ್ತರಿಸ್ಕೊಂಡು ಎಲ್ಲ ಕಡೆ ಈ ಒಂದು ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ಮೂಲಕ ಹುಡುಕಾಡುವಂಥದ್ದು. ಸೊ ಅಲ್ಲಿ ಏನು ಅಬ್ಸ್ಟ್ರಕ್ಷನ್ ಕಾಣದೇ ಇರುವ ಕಾರಣ ಸದ್ಯಕ್ಕೆ ಅಲ್ಲಿಂದ ಮುಂದಕ್ಕೆ ಅದನ್ನ ತೆಗೆದುಕೊಂಡು ಹೋಗುವಂತಹ ಸಾಧ್ಯತೆ ಬಹಳ ಕಡಿಮೆ ಇದೆ. ಯಾಕೆಂತ ಹೇಳಿದ್ರೆ ಈತನ ಡಿಮ್ಯಾಂಡ್ ಇರೋದಂತೂ ಹೌದು, ಎಲ್ಲ ಪಾಯಿಂಟ್ಗಳಿಗೂ ಕೂಡ ಈ GPR ನ ಬಳಸಬೇಕು. ಸೊ ಈಗಾಗಲೇ ಉತ್ಖನನ ಆಗಿರುವಂಥ ಪಾಯಿಂಟ್ಗಳಲ್ಲಿ ಅಕ್ಕಪಕ್ಕ ಇರ್ಬೋದು. ಸೊ ಅದರಿಂದ ಅದನ್ನ ಬಳಸಬೇಕು ಅನ್ನೋ ಡಿಮ್ಯಾಂಡ್ ಅಂತೂ ಇದ್ದೇ ಇತ್ತು. ಆದರೆ ಈ ಯಥೇಚ್ಛವಾಗಿ ಹೂತಾಕಿದ್ದೀನಿ ಅನ್ನೋ ಪ್ಲೇಸ್ನಲ್ಲಿ ಏನು ಸಿಕ್ಕಿಲ್ಲ, ಅಕಸ್ಮಾತ್ ಸಿಗಲ್ಲ ಅನ್ನೋದಾದ್ರೆ ಅಂದ್ರೆ ನಿನ್ನೆ ಮಾಡಿದಂತಹ ಉತ್ಖನನದಲ್ಲಿ ಏನು ಸಿಕ್ಕಿಲ್ಲ. ಇವತ್ತು ಆಲ್ಮೋಸ್ಟ್ 12 ಅಡಿ ಮೇಲೆ ಈಗ ಎಲ್ಲ ತೆಗಿತಾ ಇರುವಂಥದ್ದು. ಆ ಒಂದು ಉದ್ದ ಒಂದು 25 ಅಡಿಗಳಷ್ಟು ಉದ್ದ ತೆಗೆದಿದ್ದಾರೆ, ಅಡ್ಡ ಒಂದು 10-12 ಅಡಿ ಅಡ್ಡ ತೆಗೆದಿದ್ದಾರೆ, ಆಳ 12 ಅಡಿ ಮೇಲೆ ಹೋಗಿದೆ. ಸೊ ಇನ್ನೂ ಕೂಡ ಏನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಸೊ ಆತನ ಮಾತನ್ನ ಕೇಳೋದು, ಆತನ ಡಿಮ್ಯಾಂಡ್ ನ ಪುರಸ್ಕರಿಸುವಂಥದ್ದು SITಗೆ ಕಷ್ಟ ಆಗುತ್ತೆ. ಸೊ ಅದರಿಂದ ಅವರು ಈಗ ಸರ್ಕಾರದ ಜೊತೆ ಮಾತುಕತೆಯನ್ನು ಕೂಡ ಮಾಡ್ತಾ ಇರುವಂಥದ್ದು, ಮಧ್ಯಂತರ ವರದಿಯನ್ನು ಕೂಡ ಸಲ್ಲಿಸಲಿಕ್ಕೆ ಬೇಕಾದಂತಹ ಡಾಕ್ಯುಮೆಂಟೇಶನ್ ಅನ್ನ ಕೂಡ ಮಾಡ್ತಾ ಇರುವಂಥದ್ದು. ಏನು SIT ಮುಖ್ಯಸ್ಥ ಪ್ರಣಬ್ ಮೋಹಂತಿ ಇವತ್ತು ಗೃಹ ಸಚಿವರನ್ನೇನು ಭೇಟಿ ಮಾಡಿ ಗೃಹ ಸಚಿವರು CM ಭೇಟಿ ಮಾಡಕ್ ಹೋಗಿದ್ದಾರೆ. ಸೊ ಸರ್ಕಾರದ ಮಟ್ಟದಲ್ಲಿ ಈಗ ಆ ಒಂದು ನಿರ್ಧಾರ ಆಗುತ್ತೆ. ಯಾಕೆಂತ ಹೇಳಿದ್ರೆ ಸರ್ಕಾರ ಏನ್ ಡೈರೆಕ್ಷನ್ ಕೊಡುತ್ತೆ ಅದನ್ನ SIT ಈಗ ಮಾಡಬೇಕಾಗುತ್ತೆ. ಸೊ SIT ಅಧಿಕಾರಿಗಳು ಏನ್ ಹೇಳ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗಿರುತ್ತೆ. ಅವರ ಅಭಿಪ್ರಾಯವನ್ನು ಈಗ ಸರ್ಕಾರ ಕೇಳಬೇಕಾಗಿರುತ್ತೆ. ಸೊ ಸದ್ಯಕ್ಕೆ SIT ಅಧಿಕಾರಿಗಳಿಗೆ ಒಂದು ಗ್ರೌಂಡ್ ರಿಯಾಲಿಟಿ ಇಷ್ಟೊತ್ತಿಗಾಗಲೇ ಗೊತ್ತಾಗಿರುತ್ತೆ, ಇದರಲ್ಲಿ ಏನ್ ಸತ್ಯ ಇರುತ್ತೆ ಏನ್ ಅಸತ್ಯ ಇರುತ್ತೆ. ಸೊ ಈತ ಏನಾದ್ರೂ ಸೀರಿಯಸ್ ಆಗಿ ಹೇಳ್ತಾ ಇದ್ದಾನ, ಇಲ್ಲ ಸ್ವಲ್ಪ ಅಷ್ಟೊಂದು ಸೀರಿಯಸ್ನೆಸ್ ಇಲ್ವಾ ಅನ್ನೋ ವಿಚಾರವಾಗೂ ಇನ್ನ ಚರ್ಚೆ ಆರಂಭ ಆಗುತ್ತೆ. ಯಾಕೆಂತ ಹೇಳಿದ್ರೆ ಆತ ಈ ಒಂದು ಪ್ರದೇಶದಲ್ಲಿ ತೋರಿಸುವಂತ ಸಂದರ್ಭದಲ್ಲಿ ತುಂಬಾ ಕಾನ್ಫಿಡೆಂಟ್ ಆಗಿದ್ದ, ಈಗಲೂ ಆತ ಕಾನ್ಫಿಡೆಂಟ್ ಆಗೇ ಇದ್ದಾನೆ, ಅದು ಆ ವಿಷಯ ಬೇರೆ. ಆದರೆ ಆತ ತೋರಿಸ್ತಾ ಇರುವಂತಹ ಜಾಗದಲ್ಲಿ ಯಾವುದೇ ರೀತಿ ಕಳೆಬರ ಪತ್ತೆ ಆಗ್ತಾ ಇಲ್ಲ, ಅಸ್ಥಿಪಂಜರಗಳು ಸಿಗ್ತಾ ಇಲ್ಲ, ಶೋಧ ಕಾರ್ಯ ನಡೀತಾನೆ ಇದೆ. ಸೊ ಆತ ತೋರಿಸಿದಂತಹ ಪಾಯಿಂಟ್ಗಿಂತ ಹೆಚ್ಚೆಚ್ಚು ಇವರು ಶೋಧ ಕಾರ್ಯವನ್ನ ಮಾಡಿದಂಥದ್ದು. ಸೊ ಆತ ತೋರಿಸಿದಂಥ ಪಾಯಿಂಟ್ ಮಾತ್ರ ಮಾಡಿದಿದ್ರೆ ಅಲ್ಲೇನು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಅದರ ಡೆಫಿನೇಷನ್ಗಳು ಬೇರೆ ಬರ್ತಾ ಇತ್ತು. ಆದರೆ ಈಗ ಆತ ತೋರಿಸಿದಂತಹ ಪಾಯಿಂಟ್ ಏನಿದೆ, ಆತ ಮಾರ್ಕ್ ಮಾಡಿಕೊಟ್ಟಂತಹ ಪಾಯಿಂಟ್ ಏನಿದೆ, ಆ ಪಾಯಿಂಟ್ನ 3ರಷ್ಟು ಜಾಗವನ್ನು ಹೆಚ್ಚುವರಿಯಾಗಿ ತೆಗೆದುಕೊಂಡು ಅಲ್ಲೆಲ್ಲ ಇಂಚಿಂಚು ಶೋಧವನ್ನ ಮಾಡಿದ್ರು. ಲೈನ್ ಅಂಡ್ ಲೆಂತ್ ಹಿಡಿದು ಪಾಯಿಂಟ್ ಟು ಪಾಯಿಂಟ್ ಅದನ್ನ ಶೋಧವನ್ನ GPR ನಲ್ಲಿ ಮಾಡಿದಂಥದ್ದು. ಸೊ ಆ ಗ್ರೌಂಡ್ ಪೆನೆಟ್ರೇಟಿಂಗ್ ರಡಾರ್ ನಲ್ಲಿ ಯಾವುದೇ ಅಬ್ಸ್ಟ್ರಕ್ಷನ್ ಸಿಕ್ಕಿಲ್ದಿರೋದ್ರಿಂದ ಆತ ಅದನ್ನ ಒಪ್ಪಲಿಲ್ಲ. ಸದ್ಯಕ್ಕೆ ಈ ಒಂದು ಪಾಯಿಂಟ್ ನಲ್ಲಿ
GPR ಜೊತೆಗೆ ನಾನು ಹೇಳಿದಂತಹ ಪಾಯಿಂಟ್ಗಳಲ್ಲೂ ಕೂಡ ಉತ್ಕಲನ ಮಾಡಬೇಕು ಅಂತ ಆತ ಡಿಮ್ಯಾಂಡ್ ಅನ್ನ ಇಟ್ಟಿದ್ದ. ಸೊ ಆ ಡಿಮ್ಯಾಂಡ್ ಪ್ರಕಾರ ಇವಾಗ ನಿನ್ನೆ ಇವತ್ತು 2 ದಿನಗಳು ಈ ಒಂದು ಕಾರ್ಯಾಚರಣೆಯನ್ನ ಮಾಡ್ತಾ ಇರುವಂತದ್ದು. ಸದ್ಯಕ್ಕೆ ಇವತ್ತು ಈ ಒಂದು ಕಾರ್ಯಾಚರಣೆ ಈ ಪಾಯಿಂಟ್ಗೆ ಮುಕ್ತಾಯವಾಗುವಂತ ಅಂದ್ರೆ ಅಂತ ಸಾಧ್ಯತೆಗಳು ಕಾಣಿಸ್ತಾ ಇದೆ. ಯಾಕೆಂತ ಹೇಳಿದ್ರೆ ಏನು ಈ ಸಂದರ್ಭದಲ್ಲಿ ಅಂದ್ರೆ ಇಲ್ಲಿಂದ ಮುಂದೆ ಏನಾದರೂ ಪಾಯಿಂಟ್ ಹೋದ್ರೆ ಅಂದ್ರೆ 13ನೇ ಪಾಯಿಂಟ್ ಅಲ್ಲಿ ಇನ್ನೂ ಕೂಡ ಆತ ಅಗಿರಿ ಅಂತ ಡಿಮ್ಯಾಂಡ್ ಅನ್ನ ಆತ ಹೇಳುವಂತಹ ಸಾಧ್ಯತೆಗಳಿದೆ. ಸೊ ಅಂತದ್ದೇನಾದ್ರೂ ಆ ರೀತಿ ಏನಾದರೂ ಹೇಳುವಂಥದ್ದು, ಆ ರೀತಿ ಏನಾದರೂ ಮಾಡುವಂಥದ್ದು ಏನಾದರೂ ಆದರೆ ಆ ಸಂದರ್ಭಗಳಲ್ಲಿ ಆತನ ಅಂದರೆ ಈಗಾಗಲೇ ಒಂದು ಏನು ವಿರೋಧ ಪಕ್ಷಗಳಲ್ಲೂ ಕೂಡ ಟಾಕ್ ಇರುವಂಥದ್ದು, ವಿಧಾನ ಸಭೆಯ ಏನು ಅಧಿವೇಶನಗಳಲ್ಲೂ ಇದ್ರ ಬಗ್ಗೆ ವಿರೋಧ ಎಲ್ಲ ವ್ಯಕ್ತವಾಗ್ತಾ ಇರುವಂಥದ್ದು. ಸೊ ಇದರಿಂದಾಗಿ ಈ ಒಂದು ಕಾರ್ಯಾಚರಣೆಯನ್ನ ಇವತ್ತಿಗೆ ನಿಲ್ಲಿಸ್ತಾರಾ, ಇಲ್ಲ ಅದನ್ನೇನಾದರೂ ನಾಳೆ ಕೂಡ ಕಂಟಿನ್ಯೂ ಮಾಡ್ತಾರಾ, ಇಲ್ಲ 13ನೇ ಪಾಯಿಂಟ್ನ ಇದೇ ರೀತಿ ಕಂಟಿನ್ಯೂ ಮಾಡ್ತಾರಾ ಅನ್ನೋದನ್ನ ಆ ಮುಂದಿನ ಹಂತಗಳಲ್ಲಿ ಕಾದು ನೋಡಬೇಕಾಗಿದೆ. ಅದೆಲ್ಲವೂ ಕೂಡ ಇವಾಗ ಡಿಪೆಂಡ್ ಆಗಿರೋಂಥದ್ದು. ಇನ್ನು ಏನು 6-7:30ವರೆಗೂ ಕೂಡ ಟೈಮ್ ಇದೆ. ಇಲ್ಲಿ ಇನ್ನೂ ಒಂದು 4-5 ಅಡಿ ಆಳಕ್ಕೆ ತೆಗೆಯುವಂಥ ಸಾಧ್ಯತೆಗಳಿದೆ. ಅಲ್ಲೇನಾದರೂ ಸಿಗುತ್ತಾ ಇಲ್ವಾ ಅನ್ನೋದ್ರ ಮೇಲೆ ಈ ಎಲ್ಲ ತನಿಖೆ ದಿಕ್ಕು ಬದಲಾಗಲಿದೆ. ಪೃಥ್ವಿ ಹಾಗೆ ಸಂಪರ್ಕದಲ್ಲಿರಿ. ಅಶೋಕ್, ನೀವು ಕೂಡ ಸಂಪರ್ಕದಲ್ಲಿರಿ, ಮತ್ತೆ ಮಾತಾಡ್ತೀನಿ. ಯಾಕಂದ್ರೆ ಈಗಾಗಲೇ SIT ಅಧಿಕಾರಿಗಳು ಒಂದ್ ಕಡೆ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ, ಒಂದ್ ಕಡೆ ಶೋಧ ನಡೀತಾ ಇದೆ. ಮುಂದಿನ ನಿರ್ಧಾರದ ಕುರಿತಂತೆ ಭಾರಿ ಕುತೂಹಲ ಇದೆ.